ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಡ ರೈತರ ಜಮೀನಿನಲ್ಲಿ ಭೂ ಕಬಳಿಕೆ ಅಟ್ಟಹಾಸ, ಟ್ರ್ಯಾಕ್ಟರ್ ಹತ್ತಿಸಿ ಜೀವ ಬೆದರಿಕೆ ಆರೋಪ. ಕಲಘಟಗಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಜೆಸಿಬಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮ ಕಾಮಗಾರಿ, ರೈತರ ಆಕ್ರೋಶ. ಅರೇಬಸನಕೊಪ್ಪ ಗ್ರಾಮದಲ್ಲಿ ದಶಕಗಳಿಂದ ಸಾಗುವಳಿ ಮಾಡಿಕೊಂಡು ಬದುಕು ಸಾಗಿಸ್ತಾ ಇರುವ ಬಡ ರೈತರ ಜಮೀನಲ್ಲಿ ಭೂ ಕಬಳಿಕೆದಾರರ ಅಟ್ಟಹಾಸ ಮಿತಿ ಮೀರಿದೆ ಎನ್ನುವಂತ ಗಂಭೀರ ಆರೋಪ ಕೇಳಿಬಂದಿದೆ. ರಾತ್ರಿ ವೇಳೆ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಯಂತ್ರಗಳನ್ನು ಬಳಸಿ ಜಮೀನಿನ ಬೌಂಡ್ರಿ ನಿರ್ಮಾಣ, ಬೋರ್ವೆಲ್ ತೋಡಿಸುವುದು, ಇಟಂಗಿ ಬಟ್ಟೆಗಾಗಿ ಮಣ್ಣು ಸಾಗಾಟ ಮಾಡುವುದು, ಕೃಷಿ ಹೊಂಡ ನಿರ್ಮಾಣ ಸೇರಿದಂತೆ ಹಲವು ಅಕ್ರಮ ಕಾಮಗಾರಿಗಳು ನಡೀತಾ ಇವೆ ಅಂತ ರೈತರು ಆರೋಪಿಸಿದ್ದಾರೆ. ಈ ಅಕ್ರಮ ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡಿದ ರೈತರ ಮೇಲೆಯೇ ದೌರ್ಜನ್ಯ ಎಸಗಲಾಗ್ತಾ ಇದ್ದು, ಮಾತನಾಡಿದರೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎನ್ನುವಂಥ ಆರೋಪವನ್ನ ಅಲ್ಲಿನ ರೈತರು ಮಾಡಿದ್ದಾರೆ. ಇದಲ್ಲದೆ ಸುಭಾಷ್ ಎಂಬ ವ್ಯಕ್ತಿ ಸಾರ್ವಜನಿಕವಾಗಿ ರೈತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಈ ಸಂದರ್ಭದಲ್ಲಿ ಜೀವ ಬೆದರಿಕೆ ಕೂಡ ಹಾಕ್ತಿದ್ದಾನೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಈಗಾಗಲೇ ಒಬ್ಬ ವ್ಯಕ್ತಿಗೆ ಚಾಕು ಇರಿದ ಪ್ರಕರಣದಲ್ಲಿಯೂ ಪೊಲೀಸರಿಂದ ಕಠಿಣ ಕ್ರಮ ಆಗಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ವರದಿ ಮಾರುತಿ ಲಮಾಣಿ, ಮಹಾಯುದ್ಧ ನ್ಯೂಸ್, ಕಲಘಟಗಿ. बेटा तू केन चाकू घालवते तांडे चाकू घालायची बेटा केन चाकू घालवते रे बेटा चाकू घाला सीपीआर 50,000 रुपये दे ना फारायचं बेटा हाँ केन चाकू घालवते रे केन चाकू घालवते ಯಾರು ಹೊಡೆದ್ರ ಯಾರು ಹೊಡೆದ್ ಕೊಯ್ತಾರೆ ರಮೇಶ್ ಕೈ ಬಡ್ದಿದ್ ಕೋತ ಯಾರು ಕೊಯ್ದು ಹಾಕ್ಬಿಡ್ತಿದ್ರ ನಿಮ್ ಪರ್ಬ್ಯಾಗ್